ANMR ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ಕಾಲ್ 8792453315. ಪಂಜಾಬ್ ಪ್ರವಾಹ ಸಂತ್ರಸ್ತ ಕುಟುಂಬಗಳಿಗೆ ಮಂಗಳಮುಖಿಯರಿಂದ 2 ಲಕ್ಷ ರು ದೇಣಿಗೆ. ಪಂಜಾಬ್ ಪ್ರವಾಹ ಸಂತ್ರಸ್ತರಿಗೆ ಚಿಂತಾಮಣಿಯ ಮಂಗಳಮುಖಿಯರಿಂದ 2 ಲಕ್ಷ ರೂಪಾಯಿಗಳನ್ನು ಮಂಗಳಮುಖಿಯರು ಮುಖ್ಯಸ್ಥರಿಗೆ ನೀಡಿದ್ದು, ಒಟ್ಟು ಸೇರಿ 25 ಲಕ್ಷವನ್ನು ಸಂತ್ರಸ್ತರಿಗೆ ಕಳಿಸುತ್ತಿರುವುದಾಗಿ ಚಿಂತಾಮಣಿಯ ಮಂಗಳಮುಖಿ ಮುಖಂಡರಾದ ಸಲ್ಮಾನ್ ನಾಯ್ಕರವರು ಹೇಳಿದರು. ಅವರು ನಾಡಿನ ಜನತೆಯ ಒಳಿತಿಗಾಗಿ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ಮಂಗಳಮುಖಿಯರು ಶ್ರೀನಿವಾಸಪುರದ ಶ್ರೀ ಗಂಗಮ್ಮ ದೇವಾಲಯಕ್ಕೆ ಗಂಗಮ್ಮ ದೇವರ ವಿಗ್ರಹವನ್ನು ಹೊತ್ತು ತಮಟೆ ವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಜನತೆ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳಲಿ, ದೇವರು ಪ್ರತಿಯೊಬ್ಬರಿಗೆ ಆಯುಷ್, ಆರೋಗ್ಯ ಮತ್ತು ಮಳೆ ಬೆಳೆ ಕೊಡಲಿ ಎಂದು ಪ್ರಾರ್ಥಿಸಿದರು. ನಂತರ ಮಾತನಾಡಿದ ಸಲ್ಮಾನ್ ನಾಯ್ಕರವರು, ಪಂಜಾಬ್ನಲ್ಲಿ ಪ್ರವಾಹದಿಂದಾಗಿ ಸಾವಿರಾರು ಕುಟುಂಬಗಳು ಮನೆ ಮತ್ತು ಸ್ವಯಂ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಸ್ಥಳೀಯ ಸಮಸ್ಯೆಗಳು ಮತ್ತು ಇತರ ಸಾಮಾಜಿಕ ಸಮಸ್ಯೆಗಳ ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ತಂಡದಿಂದ ಸುಮಾರು 2 ಲಕ್ಷ ರು ಹಣ ಸಂಗ್ರಹ ಮಾಡಿ ಪಂಜಾಬ್ ಸಂತ್ರಸ್ತರಿಗೆ ದೇಣಿಗೆ ನೀಡಲಾಗಿದೆ ಎಂದ ಅವರು, ಇನ್ನೂ ಹಣ ಸಂಗ್ರಹ ಮಾಡಿ ದೇಣಿಗೆ ನೀಡುವುದಾಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಲ್ಮಾನ್ ನಾಯ್ಕ್, ಶೋಭಾ ನಾಯ್ಕ್, ಪ್ರಿಯಾ, ಸಂಗೀತ, ಪೂನಂ, ಬಿಂದು, ಸಂಜನಾ, ಅಶ್ವಿನಿ ಸೇರಿದಂತೆ ಹಲವಾರು ಮಂದಿ ಮಂಗಳಮುಖಿಯರು ಉಪಸ್ಥಿತರಿದ್ದರು.
ಕಂಡಿರೋದು ಏನಮ್ಮ ಎಲ್ಲರೂ ಚೆನ್ನಾಗಿ ಕಾಪಾಡ್ಕೊಂಡು ಬರ್ಬೇಕಮ್ಮ ಇಲ್ಲಿ ಇರುವಾಗ ಎಲ್ಲರಿಗೆ ಎಲ್ಲರಿಗೂ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದೆ ನಮ್ಮ ಚೆನ್ನಾಗಿ ಪೂಜೆ ಮಾಡಿದ್ರೆ ಚೆನ್ನಾಗೈತಮ್ಮ. ಏನಮ್ಮ ಸೂಲಾಗ್ಬೇಕಾ ಹಾಕ್ರಮ್ಮ ನೋಡಿ ನೋಡಿ ಕೊಂಗು ಸೇರಿ ಸಿಕ್ಕಿತ್ತು ಸಂತೋಷನ ತಾಯಿ ಅರಿಶಿನ ಕುಂಕನ ಕೊಟ್ಟಿ ಬಿಡ್ಬಿಡಿ ಇನ್ನೊಬ್ರಿಗೆ ಸೂಲ ಫ್ರೈಸ್
ಜನತೆಗೆ ನನ್ನ ನಮಸ್ಕಾರಗಳು. ನಾನು ಸ್ವೀಟಿ ಮಾತನಾಡುತ್ತಿದ್ದೇನೆ. ನಾವು ಚಿಂತಾಮಣಿಯಿಂದ ಬಂದು ಶ್ರೀನಿವಾಸಪುರದಲ್ಲಿ ಒಂದು ಮನೆಯನ್ನು ನಿರ್ಮಿಸಿ ನಮ್ಮ ದೊಡ್ಡವರಾದ ಪಾಂಪಟ್ಟಿ ಸಲ್ಮಾನ್ ನಾಯ್ಕ ಅವರು ಒಂದು ಮನೆಯನ್ನು ಕಟ್ಟಿ ಇಲ್ಲಿ ಜಾತ್ರೆಯನ್ನು ಮಾಡುತ್ತಿದ್ದೇವೆ. ಈ ದಿನ ಇಲ್ಲಿಂದ ಸಂತೆಗೇಟಿನಲ್ಲಿರುವ ಗಂಗಮ್ಮ ದೇವಿಯವರಿಗೆ ಗಂಜಿಯನ್ನು ಕೂಡ ಹೊರೆಯುತ್ತಿದ್ದೇವೆ. ನಾವು ನಮ್ಮ ಪಂಜಾಬ್ನಲ್ಲಿ ನಮ್ಮ ದೊಡ್ಡ ಒಂದು ಫಂಕ್ಷನ್ ಆಗಿದೆ. ನಮ್ಮ ಚಿಂತಾಮಣಿಯಿಂದ ನಾವು ಕೂಡ 25 ಲಕ್ಷವನ್ನು ಅವರಿಗೆ ಕೊಟ್ಟಿದ್ದೇವೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾನು ಚಿಂತಾಮಣಿ ಸಲ್ಮಾ ಮಾತಾಡ್ತಾ ಇರೋದು. ಇವಾಗ ಏನಂತ ಕಾರ್ಯಕ್ರಮ ಮಾಡ್ತಾ ಇರೋದು. ಇವತ್ತು ಶ್ರೀನಿವಾಸಪುರದಲ್ಲಿ ನಾವು ತುಂಬ ದಿವಸದಿಂದ ಇಲ್ಲೇ ಇದ್ದೀವಿ, ಬರ್ತಾ ಇದ್ದೀವಿ, ಹೋಗ್ತಾ ಇದ್ವಿ. ತುಂಬ ಜನ ಅಂಗಡಿಯೆಲ್ಲ ಕೇಳ್ತಾಯಿದ್ರು, ನೀವೇನು ಪೂಜೆ ಮಾಡಲ್ಲ, ಜಾತ್ರೆ ಮಾಡಲ್ಲ, ಏನು ಮಾಡಲ್ಲಮ್ಮ, ಎಲ್ಲೆಲ್ಲೋ ಮಾಡ್ತೀರ, ನಮ್ಮೂರು ಯಾಕೆ ಮಾಡ್ತಾಯಿಲ್ಲ. ನಾವು ಈ ಶ್ರೀನಿವಾಸಪುರದ ಮಾರೋಕ್ಕೆ ಕಾರಣ ಏನಂದರೆ ಮರಿ ಮಕ್ಕಳೆಲ್ಲ ಚೆನ್ನಾಗಿರಬೇಕು, ಮಳೆ ಗೀಳೆ ಚೆನ್ನಾಗಿ ಬರಬೇಕು, ಎಲ್ಲರೂ ದೇವ್ರು ಒಳ್ಳೇದು ಮಾಡಬೇಕಂತ ಇವ್ರು ಕೊಟ್ಟಿದ್ದು ದುಡ್ಡು ಎಲ್ಲೋ ಪಂಜಾಬಲ್ಲಿ ಬಂದು ಎಷ್ಟೋ ಜನ ನಷ್ಟ ಆಗ್ಬಿಟ್ಟು ಹೋಗಿದ್ದು. ನಾವು ದುಡ್ಡು ಎತ್ಕೊಂಡು ಹೋಗಿ ನಮ್ಮ ದೊಡ್ಡವರೆಲ್ಲ ಸೇರಿ ಅವ್ರಿಗೋಗಿ ಕೊಟ್ಟಿದ್ದೀವಿ ನಾವು. ಯಾಕಂದರೆ ಅವ್ರ ದುಡ್ಡು ಕೊಡೋಕೆ ನಮಗೇನಿಲ್ಲ, ಅವ್ರು ಕೊಟ್ಟರೆ ನಾವು ಕೊಡೋದು, ನಮ್ಗೆ ಯಾರು ಹಿಂದೆ ಮುಂದೆ ಯಾರಿಲ್ಲ. ಅದಕ್ಕೋಸ್ಕರ ಮಳೆ ಗಿಳೆ ಬಂದು ಎಲ್ಲರ ಮಕ್ಕಳು ಮರಿ ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ಇನ್ನೊಂದು ಮಾತು ಏನಂದರೆ, ಎಲ್ಲನ ಯಾರಿಗನ ವಾಸಿ ಆಗಲಿಲ್ಲ ಅಂದರೆ ನಾವು ನಿಮ್ಮೆಣ್ಣೆ ತೆಗ್ದು ದಿಷ್ಟಿ ತೆಗ್ತೀವಿ, ಮನೆಗೆ ಬಂದರೆ ತಾಯಿತ ಹಾಕ್ತೀವಿ. ಯಾರಿಗನ ಒಳ್ಳೇದು ಮಾಡಬೇಕಾದ್ರೆ ಒಳ್ಳೇದು ಮಾಡ್ತೀವಿ ನಾವು, ಯಾರಿಗೆ ಕೆಟ್ಟದ್ದು ಮಾಡಲ್ಲ ನಾವು. ಎಷ್ಟು ಜನ ಮಂಗಳ ಮುಖ್ಯರು ಎಲ್ಲ ಸೇರಿಸ್ಕೊಂಡು, ನಾನು ಶೋಭಾ ನಾಯಕು, ನಮ್ಮ ಶೋಭಾ ನಾಯಕ್ ಇದ್ದಾರೆ, ಯಲಂಕ ಶೋಭಾ ನಾಯಕು, ನಾನು ಬಂದಿದ್ದು ಚಿಂತಾಮಣಿ ಸಲ್ಮಾ ನಾಯಕು, ನಾವೆಲ್ಲ ಸೇರಿಸಿ ಇಲ್ಲಿ ಜಾತ್ರೆ ಮಾಡ್ತಾಯಿದ್ದೀವಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ನಾವು ಬೇಡ್ಕೊತಾ ಇದ್ದೀವಿ. ನಾವು ಸೇರಿ ನಮ್ಮ ಗುರು, ನಮ್ಮ ದೊಡ್ಡವರು ನಾವೆಲ್ಲ ಸೇರಿಸಿ 25 ಲಕ್ಷ ಕೊಟ್ಟಿದ್ದೀವಿ. ಚಿಂತಾಮಣಿಯಿಂದ ಬಂದು 7 ಲಕ್ಷ ಕೊಟ್ಟಿದ್ದೀವಿ. ನಾವು ಮಂಗಳ ಮುಖ್ಯ ಎಲ್ಲ ಸೇರಿಸಿ 7 ಲಕ್ಷ ಕೊಟ್ಟಿದ್ದೀವಿ. ಅವ್ರು ನಮ್ಮ ಗುರು ಕೈ ಕೊಟ್ಟಿದ್ದೀವಿ. ನಾವೆಲ್ಲ ಹೋಗಿದ್ದೀವಿ. ನಾವೆಲ್ಲ ಹೋಗಿ ಯಾಕಂದರೆ ಯಾಕಂದರೆ ಅಂಗಡಿಯವ್ರು ಕೊಟ್ಟರೆ ನಾವು ಕೊಡೋದು, ನಾವು ಯಾರು ಕೊಡಬೇಕು? ಅವ್ರ ಕಷ್ಟ ಬಂದವಾಗ ನಾವು ಕೊಟ್ಟಿಲ್ಲ ಅಂದರೆ ನಮ್ಗೆ ಯಾಕೆ ಸುಮ್ಮನೆ? ಅದಕ್ಕೋಸ್ಕರ ಅವ್ರ ಕಷ್ಟ ಬಂದಿದೆ, ಅದಕ್ಕೋಸ್ಕರ ನಾವು ಹೋಗಿ 7 ಲಕ್ಷ ಹಾಕಿ ನಾವೆಲ್ಲ ಮಂಗಳಮುಖಿ ಎಲ್ಲ ಸೇರಿಸಿ ನಮ್ಮ ಗುರುಗೆ ಹೋಗಿ ಕೊಟ್ಟು 25 ಲಕ್ಷ ನಾವು ಕೊಟ್ಟಿದ್ದೀವಿ. ಇನ್ನೂ ಯಾರಿಗನ ಇನ್ನೂ ಕಮ್ಮಿ ಆದರೆ ಇನ್ನೂ ಕೊಡ್ತೀವಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ಡೋಲ್ ಏನು ಕೇಳ್ಕೊಂಡು ಕಾರಣ ಇಲ್ಲಿ ಇನ್ನೊಬ್ರು ಇಲ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ. ಅವರ ಹೆಸರು ಏನೋ ಡಿಜನ್ ಏನೋ ಗೊತ್ತಿಲ್ಲ ಅವರ ಹೆಸರು. ಡಿಜೆ ಅಂತ ಇದ್ದಾರೆ, ಎಲೆಕ್ಷನ್ ಕೌನ್ಸಿಲರ್ ಇದ್ದಾರೆ. ಅವ್ರು ನಮ್ಗೆ ಇಲ್ಲಿ ಬರೋ ಕಾರಣ ಅವರೇ ನಮಗೆ ಇಲ್ಲಿ ಜಾಗ ಅವರೆಲ್ಲ ನಮಗೆಲ್ಲ ಮೇಸ್ತ್ರಿ ಅವ್ರಿಗೆಲ್ಲ ಪರಿಚಯ ಮಾಡಿ, ನಾವಿದ್ದೀವಿ, ನಿಮಗೆ ನೀವೇನು ಎದ್ಕೋಬೇಡಿ, ನಿಮ್ಗೆ ಏನೇನೋ ಬಾಧೆ ಬಂದರೆ ನಮ್ಗೆ ಹೇಳ್ರಿ, ನಾವು ನೈಟ್ ಎಷ್ಟನ್ನ ನೈಟೇ ನೀವು ಫೋನ್ ಮಾಡಿ ನಾವು ಬರ್ತೀವಂತ. ನಮ್ಗೆ ಎಷ್ಟೋ ಜನ ಇಂದಿರಾನಗರದಲ್ಲಿ ಎಷ್ಟು ಜನ ಇದ್ದಾರೆ, ಇವರೆಲ್ಲ ನಮಗೆ ಸಾಥ್ ಕೊಟ್ಟರು. ಈ ಶ್ರೀನಿವಾಸಪುರಲ್ಲಿ ಕೂಡ ನಮ್ಗೆ ಸಾಥ್ ಕೊಟ್ಟರು. ನಮ್ಗೆ ಮನೆ ಬಾಡಿಗೆ ಕೇಳೋಕೆ ಹೋದ್ರೆ ನಮ್ಮ ಮನೆ ಯಾರೂ ಕೊಟ್ಟಿಲ್ಲ. ಯಾರೋ ಒಬ್ಬರು ಬಂದು ನಮ್ಮ ಮುಂದೆ ಬಂದು ಇಲ್ಲಿ ಮನೆ ಇದಮ್ಮ ಕಟ್ಕೊಮ್ಮ, ಇಲ್ಲಿ ಚೆನ್ನಾಗಿರಮ್ಮ ಅಂತ ನಮ್ಮ ಮಂಗಳಮುಖಿರು ಎಲ್ಲರೂ ತೋರಿಸಿ ಮನೆ ಕೊಟ್ಟು ಮನೆ ಕೊಟ್ಟು ನಾವಿದ್ದೀವಿ. ಇಲ್ಲಿ ಇರೋ ಕೌನ್ಸಿಲರ್ ಎಲ್ಲ ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ಏನು ಸಿಕ್ಕಲಿಲ್ಲ, ನಮ್ಮ ಗೌರ್ಮೆಂಟ್ ಒಂದು ಮನೆ ಕೂಡ ಸಿಕ್ಕಲಿಲ್ಲ. ನಾವು ಎಷ್ಟೋ 15 ವರ್ಷದಿಂದ ನಾವು ಹೋರಾಡ್ತಾ ಇದ್ವಿ, ನಮ್ಮ ಮನೆ ಬೇಕು ಅಂತ ಓಡಾಡ್ತೀವಿ. ನಮ್ಮ ಮನೆ ಇವಾಗ ಗಂಟ ನಮ್ಮ ಮನೆ ಕೊಟ್ಟಿಲ್ಲ, ನಮಗೆ ಯಾರೂ ನಮಗೆ ಏನೂ ಕೊಟ್ಟಿಲ್ಲ. ಪಿನ್ಸಿನ್ ಕೂಡ ಬರ್ತಾಯಿತ್ತು 800 ರೂಪಾಯಿ, ಅದು ಬರ್ತಾ ಇಲ್ಲ ಪಿನ್ಸಿನ್, ನಮಗೆ ಏನೂ ಬರ್ತಾಯಿಲ್ಲ. ನಮ್ಮ ಮಂಗಳಮುಖಿ ಅವರಿಗೆ ತುಂಬ ಕಷ್ಟ ಇದೆ. ಅವ್ರು ಅನ್ಕೊತಾರೆ ಅವ್ರಿಗೇನು ಅಂತ, ಅವ್ರು ಕೊಟ್ರೇನೆಲ್ಲ ನಾವು ತಿನ್ನೋದು, ಅವ್ರು ಕೊಟ್ಟಿಲ್ಲ ಅಂದರೆ ನಮಗೆ ಎಲ್ಲಿಂದ ನಮ್ಗೆ ಬರುತ್ತೆ? ನಮ್ಮ ಏನನ್ನು ದುಡ್ತೀವ, ನಮ್ಗೆ ಏನೇನಿದೆ? ಅವರು ಮಕ್ಕಳು ತನ್ನಾಗಿರಬೇಕು. ಅಂಗಡಿ ಹತ್ರ ಹೋಗಿದ್ರೆ 5 ರೂಪಾಯಿ ಕೊಡ್ತಾರೆ, ಇಲ್ಲಾಂದ್ರೆ 10 ರೂಪಾಯಿ ಕೊಡ್ತಾರೆ. ಆ ಜಮಾ ಮಾಡ್ಕೊಂಡು ಇಂಥ ಜಾತ್ರೆ ಗೀತ್ರೆಲ್ಲ ಮಾಡಬೇಕು. ನಾವು ಯಾರಿಗನ ಎಲ್ಲನ ಮದುವೆ ಮಾಡಬೇಕು. ಇಲ್ಲ ಮೊನ್ನೆ ದೇವಸ್ಥಾನ ಗಂಗಮ್ಮ ದೇವಸ್ಥಾನಕ್ಕೆ ಅರ್ಧ kg ಚಿನ್ನ ಬೆಳ್ಳಿ ಕೊಟ್ಟಿದ್ದೀವಿ. ಇಲ್ಲಿ ದರ್ಗಾಕ್ಕೆ ಅಮ್ಮಜನ್ ಬಾವಜನ್ಗೆ ಅರ್ಧ kg ಬೆಳ್ಳಿ. ಇದೆಲ್ಲ ಎಲ್ಲಿಂದ ದುಡ್ಡು? ಈ ಅಂಗಡಿಯವರು ಕೊಟ್ರನ್ನೆಲ್ಲ ನಾವು ಕೊಡೋದು. ನಮ್ಗೆ ಯಾರಿದ್ದಾರೆ? ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ. ಈ ಅಂಗಡಿ ಮೇಲೆ ನಾವು ಆಸೆ ಬಿದ್ದಿದ್ದೀವಿ. ಅವ್ರ ಮರಿ ಮಕ್ಕಳು ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತೀವಿ. ಯಾವತ್ತೂ ಚೆನ್ನಾಗಿರ್ಬೇಕು ಅವರು.